ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಎಂದು ಹೆಸರಿಟ್ಟಿದ್ದು ಬೇರಾರೂ ಅಲ್ಲ, ಅದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು. ಸಿಂಧೂರ ಅನ್ನೋದು ನಮ್ಮ ದೇಶದ ಎಲ್ಲಾ ಮಹಿಳೆಯರಿಗೆ ಭಾವನಾತ್ಮಕ ವಿಚಾರ. ಈ ನೆಲದ ಸಂಸ್ಕೃತಿಯಡಿ ಜನಿಸಿದ ಯಾವುದೇ ಹೆಣ್ಣು ಕೂಡ ಸಿಂಧೂರ ಧರಿಸದೆ ಇರಲಾರರು. ವಿವಾಹಿತ ಸ್ತ್ರೀಯರಿಗೆ ಸಿಂಧೂರ ಅತಿ ಪವಿತ್ರ. ಹಣೆಯ ಮೇಲೆ ಸಿಂಧೂರ ಜೀವನದುದ್ದಕ್ಕೂ ಇರಬೇಕೆಂದು ಎಲ್ಲಾ ಮಹಿಳೆಯರ ಜೀವಮಾನದ ಕನಸು. ಪತಿಯ ತರುವಾಯದ ನಂತರ ಸಿಂಧೂರವನ್ನ ಧರಿಸಬಾರದು ಎಂಬ ಆಚರಣೆ ಅನೇಕ ಭಾರತೀಯ ಸಂಪ್ರದಾಯದಲ್ಲಿದೆ. ಸಿಂಧೂರ ಧರಿಸುವುದರಿಂದ ಸಕಾರಾತ್ಮಕ ಶಕ್ತಿ ಹರಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಹೀಗಾಗಿ ವಿವಾಹಿತ ಸ್ತ್ರೀಯನ್ನ ಕುಂಕುಮ ಶೋಭಿತೆ ಎಂದು ಕರೆಯುವುದನ್ನು ನಾವು ನೋಡುತ್ತೇವೆ. ಸಿಂಧೂರವನ್ನ ಧರಿಸುವ ಕ್ರಮದಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನತೆ ಇರಬಹುದು, ಆದರೆ ಸಿಂಧೂರದ ಪರಿಕಲ್ಪನೆ ದೇಶದ ಎಲ್ಲಾ ರಾಜ್ಯಗಳಲ್ಲಿ, ಎಲ್ಲಾ ಭಾಗಗಳಲ್ಲಿ, ಎಲ್ಲಾ ಸಂಪ್ರದಾಯಗಳಲ್ಲೂ ಇದೆ. ಹೀಗಾಗಿ ಭಾರತದ ಸಂಸ್ಕೃತಿಯಲ್ಲಿ ಅನೇಕತೆಯಲ್ಲಿ ಏಕತೆಯನ್ನ ಕಾಣಬಹುದು. ಇಂಥ ಪವಿತ್ರ ಸಿಂಧೂರವನ್ನ ಆಳಿಸಿದ ಪಾಪಿ ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರವೇ ಸೂಕ್ತ ಹೆಸರು ಎಂದು ಯಾರಿಗಾದರೂ ಅನ್ನಿಸಬೇಕಾದರೆ ಅವರಿಗೆ ಈ ನೆಲದ ಶ್ರೇಷ್ಠ ಸಂಸ್ಕೃತಿಯ ಅರಿವಿರಲೇಬೇಕು. ಯಾಕೆಂದ್ರೆ ಸಿಂಧೂರ ಈ ನೆಲದ ಅಂತಸತ್ವ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ನೆಲದ ಅಂತಸತ್ವದ ಅರಿವು ಇರುವುದರಿಂದಲೇ ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಎಂದು ಹೆಸರಿಟ್ಟರು ಎಂದರೆ ತಪ್ಪಾಗಲಾರದು. ಪಹಲ್ಗಾಮ್ನಲ್ಲಿ ಪಾಪಿ ಉಗ್ರರಿಂದ ಹತರಾದ ಅಷ್ಟು ಪ್ರವಾಸಿಗರ ಪತ್ನಿಯರು ಶಾಶ್ವತವಾಗಿ ಸಿಂಧೂರವನ್ನ ಕಳೆದುಕೊಳ್ಳಬೇಕಾಯಿತು. ಈಗ ಅದೇ ಹೆಸರಿನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ 80ಕ್ಕೂ ಹೆಚ್ಚು ಉಗ್ರರನ್ನ ಹತ್ಯೆ ಮಾಡುವ ಮೂಲಕ ಸಿಂಧೂರಕ್ಕೆ ಕೊಂಚ ನ್ಯಾಯ ಕೊಟ್ಟಂತಾಗಿದೆ. ಪ್ರವಾಸಿಗರ ಬಲಿ ಪಡೆದ ಉಗ್ರರು ಮತ್ತು ಅವರಿಗೆ ಸಹಕರಿಸಿದವರನ್ನ 72 ಕನ್ಯೆಯರ ಬಳಿ ಕಳುಹಿಸಿದಾಗ ಮಾತ್ರ ಪೂರ್ಣ ನ್ಯಾಯ ಸಿಗಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.